ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಯಾವುದೇ ಹೊಸ ಭಾಷೆ ಮಾತಾಡೋಕ್ಕೆ ಶುರು ಮಾಡ್ಬೇಕಾದ್ರೆ ಅಥವಾ ಇಂಗ್ಲೀಷ್ ಮಾತಾಡೋಕ್ಕೆ ಶುರು ಮಾಡ್ಬೇಕಾದ್ರೆ ಆ ಭಯ ಆಗುತ್ತಲ್ಲ, ಅದನ್ನು ಹೇಗೆ ಎದುರಿಸೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ. ಈಗ ಇನ್ನೊಂದು ಪ್ರಮುಖವಾದ ವಿಷಯ, ನಾವುಗಳು ಮೊದಲಿಗೆ ಬೆಂಗಳೂರಿಗೆ ಬಂದಾಗ ಅಥವಾ ಈ ಸಣ್ಣ ಊರುಗಳಿಂದ ಬೆಂಗಳೂರಿಗೆ ಬರುವವರಿಗೆ ಆಗುವಂಥ ಇನ್ನೊಂದು ಸಂಕುಚಿತ ಮನೋಭಾವ ಅಂದರೆ ಉಡುಗೆ ತೊಡುಗೆ ಬಗ್ಗೆ. ಅಲ್ಲಿಂದ ಬರೋರಿಗೆ ಮಾತ್ರ ಆಗುತ್ತೆ ಅಂತಲ್ಲ, ಎಲ್ಲರಿಗೂ ಈ ಸಮಸ್ಯೆ ಇದ್ದೇ ಇದೆ. ಇವತ್ತಿಗೂ ಬಹಳಷ್ಟು ಜನ ಅದನ್ನು ಅನುಭವಿಸ್ತಾರೆ. ದೇವ್ರ ದಯೆಯಿಂದ ನಾನು ಜೀವನದಲ್ಲಿ ಬಹಳ ಬೇಗ ಅದನ್ನು ಅರ್ಥ ಮಾಡಿಕೊಂಡೆ, ಬಹಳ ಬೇಗ ಅದರಿಂದ ಹೇಗೆ ಆಚೆ ಬರೋದು ಅಂತ ಕಲ್ತ್ಕೊಂಡೆ. ಅದ್ರ ಬಗ್ಗೆ ಎರಡು ಮಾತು ಹೇಳೋಣ ಅಂತ. ಎಷ್ಟೋ ಜನ, ಅಯ್ಯೋ ನಾನು ಇಂಥ ಬಟ್ಟೆನಲ್ಲಿ ಅಲ್ಲಿಗೆ ಹೆಂಗೆ ಬರೋದು, ಈ ಬಟ್ಟೆನಲ್ಲಿ ಮಾಲ್ಗೆ ಹೋಗೋಕ್ಕಾಗುತ್ತಾ, ನನಗೆ ಫಂಕ್ಷನ್ಗೆ ಹೋಗುವಂಥ ಬಟ್ಟೆಗಳೇ ಇಲ್ಲ, ನನ್ನ ಹತ್ರ ಒಳ್ಳೆ ಶೂ ಇಲ್ಲ, ನನ್ನ ಹತ್ರ ಒಂದು ಫಾರ್ಮಲ್ ಡ್ರೆಸ್ ಇಲ್ಲ, ನನ್ನ ಹತ್ರ ಸೂಟ್ ಇಲ್ಲ, ಬೂಟ್ ಇಲ್ಲ. ಅವರೆಲ್ಲ ಎಷ್ಟು ಚೆನ್ನಾಗಿ ಬಟ್ಟೆ ಹಾಕ್ಕೊಂಡಿರ್ತಾರೆ, ಅಲ್ಲಿ ಎಷ್ಟು ಚೆನ್ನಾಗಿರೋರೆಲ್ಲ ಬರ್ತಾರೆ, ಎಲ್ಲ ಸೂಟು ಬೂಟು ಹಾಕ್ಕೊಂಡಿರ್ತಾರೆ. ಅಥವಾ ನನ್ನ ಹತ್ರ ಫಂಕ್ಷನ್ಗೆ ಹೋಗೋಕೆ ಸೀರೆ ವಿಷಯ ಬೇಡ ಬಿಡಿ. ಇವಾಗ ಸೀರೆ ವಿಷಯ ಮಾತಾಡೋಕ್ಕೆ ಶುರು ಮಾಡಿದ್ರೆ ಒಂದು ಮಹಾಭಾರತದಷ್ಟು ಮಾತಾಡ್ಬೋದು. ಅದು ಇನ್ನೊಂದು ಸಂಚಿಕೆನಲ್ಲಿ ಬೇಕಾದ್ರೆ ಮಾತಾಡ್ತೀನಿ. ಸದ್ಯಕ್ಕೆ ಸೂಟು ಬೂಟಲ್ಲಿರೋಣ. ಸೊ ಈ ಥರ ಎಷ್ಟೋ ಹಂತಗಳಲ್ಲಿ ಜನಗಳು ತಮ್ಮ ಬಟ್ಟೆಗಳ ಬಗ್ಗೆ ಅಥವಾ ಉಡುಗೆ ತೊಡುಗೆ ಬಗ್ಗೆ ತುಂಬ ಹಿಂಜರಿತಾ ಇರ್ತಾರೆ ಅಥವಾ ಸಂಕೋಚ ಪಡ್ಕೊತಾ ಇರ್ತಾರೆ. ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಒಂದು ಸಲ ನಾನು ನನ್ನ ಕಸಿನ್ಸ್ ಎಲ್ಲ ಸೇರಿ 5 ಸ್ಟಾರ್ ಹೋಟ್ಲಿಗೆ ಪಂಚೆ ಉಟ್ಕೊಂಡು ಹೋಗಿದ್ವಿ ಆಗಿನ ಕಾಲದಲ್ಲಿ. ಈಗ ಬಿಡಿ ಪಂಚೆ ಸ್ವಲ್ಪ ಟ್ರೆಂಡಿಗೆ ಬಂದುಬಿಟ್ಟಿದೆ. ನಮ್ಮ ಸಿನಿಮಾ ಶೆಟ್ರುಗಳೆಲ್ಲ ಬಂದ್ಬಿಟ್ಟು ನಮ್ಮ ಪಂಚೆನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಟ್ಕೊಂಡು ಓಡಾಡಿ ಫೇಮಸ್ ಮಾಡಿಬಿಟ್ಟಿದ್ದಾರೆ. ಆದರೆ ಆಗಿನ ಕಾಲದಲ್ಲಿ ಒಂದು ಸಲ ಎಲ್ಲರೂ ಪಂಚೆ ಉಟ್ಕೊಂಡು 90s ಅನಿಸುತ್ತೆ, ಒಂದು ಸಲ ಎಲ್ಲ ಪಂಚೆ ಉಟ್ಕೊಂಡು 5 ಸ್ಟಾರ್ ಹೋಟ್ಲಿಗೆ ಹೋಗಿದ್ವಿ. ಆವಾಗಲೇ ನನಗೆ ಅರ್ಥ ಆಗಿದ್ದೇನೆಂದರೆ, ಇವ್ರು ಹೇಗೆ ನೋಡ್ತಾರೆ ಅಥವಾ ಇವ್ರು ಏನು ಭಾವಿಸ್ತಾರೆ, ಬೇರೆಯವ್ರು ಏನು ಅನ್ಕೋತಾರೆ ಅನ್ನೋದಕ್ಕಿಂತ ಮುಖ್ಯ ನಾವು ನಮ್ಮ ಉಡುಗೆ ತೊಡುಗೆನಲ್ಲಿ ಕಂಫರ್ಟಬಲ್ ಆಗಿದ್ದೀವ ಅಂತ ಅಷ್ಟೇ. ಫಸ್ಟ್ ಆಫ್ ಆಲ್, ಈ ದೇಶದಲ್ಲಿ ಸೂಟ್ನ ತೊಗೊಂಬಂದು, ಓಕೆ ಬ್ರಿಟಿಷರ್ಸ್ ಬಂದರು, ಸೂಟ್ ಹಾಕ್ಕೊಂಡ್ರು, ಸೂಟು ಬೂಟ್ ಹಾಕ್ಕೊಂಡು ನೋಡ್ರೆ ಅವಾಗ ಅದೇ ಏನೋ ಒಂದು ಸ್ಟ್ಯಾಂಡರ್ಡ್ ಆಯಿತು. ಆಮೇಲೆ ಎಲ್ಲರೂ ಅದನ್ನೇ ಹಾಕ್ಕೊಂಡ್ರು. ಆ ಬ್ರಿಟಿಷರ್ಸ್ ಬಿಟ್ಟು ಹೋದ್ಮೇಲೂ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ನನ್ನ ದೃಷ್ಟಿನಲ್ಲಿ ಈ ದೇಶದಲ್ಲಿ ಸೂಟು ಬೂಟು ದೊಡ್ಡ ವೇಸ್ಟ್ ರೀ. ನಮ್ಮ ದೇಶದ ವಾತಾವರಣಕ್ಕೆ, ನಮ್ಮ ದೇಶದಲ್ಲಿರೋ ಬಿಸಿ ನಮ್ಮ ಹೀಟು ಏನಿದೆ ನಮ್ಮ ದೇಶದಲ್ಲಿ, ನಮ್ಮ ಟೆಂಪ್ರೇಚರ್ಗೆ ಖಂಡಿತ ಸೂಟು ಬೂಟು ಸೂಟ್ ಆಗೋವಂಥದ್ದಲ್ಲ. ನಮ್ಮದೊಂಥರ ಹೀಟ್ ವೆದರ್ ಇರುವಂಥ ಪ್ರದೇಶ ಅಥವಾ ದೇಶ. ಅದೇ ಒಂದು ಇಂಗ್ಲೆಂಡಲ್ಲೋ ಅಥವಾ ಈ ಯುರೋಪಿಯನ್ ಕಂಟ್ರೀಸಲ್ಲಿ ಬೇರೆ ಕಡೆ ತುಂಬ ಚಳಿ ಇರುತ್ತೆ ಯಾವಾಗಲೂ. ಹಾಗಾಗಿ ಅವ್ರು ಸೂಟು ಬೂಟ ಹಾಕ್ಕೊಂಡು ಓಡಾಡ್ತಾರೆ. ನಮ್ಮಲ್ಲಿ ಸೂಟು ಬೂಟ ಫಸ್ಟ್ ಆಫ್ ಆಲ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಇರಲಿ ಬಿಡಿ, ಅದೊಂದು ಬೇರೆ ಒಂದು ಸಬ್ಜೆಕ್ಟು. ಕಾರ್ಪೊರೇಟ್ಸಲ್ಲಿ ಹಾಕೋಬೇಕಾಗತ್ತೆ, ಅವ್ರುಗಳು ಅದಕ್ಕೋಸ್ಕರ AC ಮಾಡ್ಕೊಂಡಿರ್ತಾರೆ. ಈಗ ಆ ಸೂಟು ಬೂಟಿಂದ AC ಕಂಪಲ್ಸರಿ ಆಗಿಬಿಟ್ಟಿದೆ ಎಲ್ಲ ಕಡೆ. ಅದೆಲ್ಲ ಇನ್ನೊಂದು ಟಾಪಿಕ್ ಬಿಡಿ, ಅದು ಆಮೇಲೆ ನೋಡೋಣ. ಆದರೆ ದುಡ್ಡು ಬಂದು ಅಥವಾ ನೀವು ಒಂದು ಹಂತ ತಲುಪಿದ ಮೇಲೆ ನೀವೇನು ಹಾಕೋತೀರ ಅದು ನಿಮ್ಮ ಸ್ವಇಚ್ಛೆ. ಅದರಿಂದ ಅಂದರೆ ಇದು ಹಾಕೋಬಾರ್ದು, ಅದು ಸ್ವಇಚ್ಛೆ ಎಲ್ಲರದು. ಅವ್ರು ಏನು ಖುಷಿ ಅನಿಸುತ್ತೋ ಅವ್ರು ಹಾಕೋತಾರೆ, ಓಡಾಡ್ತಾರೆ. ನಾನು ಸೂಟ್ ಹಾಕೊಳ್ಳೋದು ತಪ್ಪಂತ ಹೇಳ್ತಾ ಇಲ್ಲ. ಆದರೆ ನಾನು ಹೇಳ್ತಾ ಇರೋದೇನೆಂದರೆ, ನಮ್ಮ ಹತ್ರ ಸೂಟ್ ಹಾಕ್ಕೊಳ್ಳೋಕ್ಕೆ ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಅಯ್ಯೋ ನನ್ನ ಹತ್ರ ಸೂಟ್ ಇಲ್ಲ ಅಂತ ಕೊರಗೋ ಅವಶ್ಯಕತೆ ಇಲ್ಲ ಅಂತ ಅಷ್ಟೆ. ಎಲ್ಲರೂ ಸೂಟ್ ಹಾಕ್ಕೊಂಡು ಎಲ್ಲೋ ಓಡಾಡ್ತಾ ಇದ್ದಾರೆ. ನಾವು ಆರಾಮಾಗಿ ಪಂಚೆ ಉಟ್ಕೊಂಡು ಒಂದು ಜುಬ್ಬ ಹಾಕ್ಕೊಂಡು ನಮಗೆ ಏನು ಕಾಲಿಗೆ ಕಂಫರ್ಟಬಲ್ ಇದೆ ಅಂಥದ್ದು ಒಂದು ಚಪ್ಪಲಿ ಹಾಕ್ಕೊಂಡು ಓಡಾಡಿದ್ರೆ ಸಾಕು. ಪಾಯಿಂಟ್ ಈಸ್, ಕ್ಲೀನಾಗಿರೋದು ಹಾಕ್ಕೊಂಡು ಓಡಾಡಿದ್ರೆ ಸಾಕು. ಶುಭ್ರವಾಗಿದ್ದರೆ, ನೀಟಾಗಿ ಒಂದೊಳ್ಳೆ ಸ್ನಾನ ಮಾಡಿ ಶುಭ್ರವಾಗಿರೋದು ಒಂದು ಜೊತೆ ಬಟ್ಟೆ ಹಾಕ್ಕೊಂಡು, ನಮಗೆ ಯಾವ್ದು ಕಂಫರ್ಟ್ ಇದೆ ಆ ಚಪ್ಪಲಿ ಹಾಕ್ಕೊಂಡು ಅಥವಾ ಯಾವುದೇ ಥರದ ಪಾದಕ್ಕೆ ಹಾಕ್ಕೊಂಡು ಎಲ್ಲಿಗೆ ಬೇಕಾದ್ರೂ ನಿಸ್ಸಂಕೋಚವಾಗಿ ಆರಾಮಾಗಿ ಓಡಾಡೋದು. ಇದರ ಸಾರಾಂಶ ಏನಂದರೆ, ನಮ್ಮತನನ ನಾವು ಒಪ್ಕೊಳ್ಳೋದು ಕಲ್ತ್ಕೊಳ್ಳೋದು. ನೋಡಿ ಸ್ವಾಮಿ, ನಾವು ಇರೋದೇ ಹೀಗೆ ಅನ್ನೋ ನಮ್ಮ ಫಾರ್ಮ್ಯಾಟ್ ಇದೆ, ಅದು ಬಹಳ ಬಹಳ ಸೂಟ್ ಆಗುತ್ತೆ. ನಮ್ಮ ಜೀವನ ಹಂತದಲ್ಲಿ ನಮ್ಮ ಅನುಕೂಲಕ್ಕೆ, ನಮ್ಮ ಪರಿಸ್ಥಿತಿನಲ್ಲಿ ನಾವು ಏನನ್ನು ಉಡುಗೆ ತೊಡುಗೆ ಅಥವಾ ನಾವೇನು ಸಿಂಗಾರ ಚಂದ ಏನು ಮಾಡ್ಕೋಬೋದು, ಸಂತೋಷವಾಗಿ ಹೆಮ್ಮೆಯಿಂದ, ಯಾವುದೇ ನಿಸ್ಸಂಕೋಚವಾಗಿ, ಯಾವುದೇ ಸಂಕೋಚ ಇಲ್ಲದಲೆ ಎಲ್ಲ ಕಡೆ ಖಂಡಿತವಾಗಿ ಓಡಾಡ್ಬೋದು. ಬೇರೆಯವ್ರು ಏನಾರು ಅಂದ್ಕೊಂಡು ನೋಡ್ತಾರೆ, ಏನಾಗ್ತಾರೆ, ಅದು ಅವರೇ ಬರೋರಿ. ಒಂದು ಹೆಣ್ಣುಮಗಳು ಒಂದು ಸಾದಾ ಸೀರೆ, ಯಾವುದೋ ಒಂದು ಚೆನ್ನಾಗಿರೋದು ಒಂದು 800 ರೂಪಾಯಿ ಸೀರೆ, 500 ರೂಪಾಯಿ ಸೀರೆ, ಯಾವುದೋ ಒಂದು ಸೀರೆ ಉಟ್ಟು ಒಂದು ಕರಿಮಣಿ ಸರ ಹಾಕ್ಕೊಂಡು ಒಂದು
ಕುಂಕುಮ ಇಟ್ಕೊಂಡು ಲಕ್ಷಣವಾಗಿ ಚಂದವಾಗಿ ತಲೆ ಬಾಚ್ಕೊಂಡು ಓಡಾಡೋದು, ಅದಕ್ಕಿಂತ ಸೌಂದರ್ಯ ಏನ್ರಿ ಬೇಕು? ಅಲ್ಲ, ಹೆಣ್ಮಕ್ಳ ವಿಷಯ ಆಮೇಲೆ ಇನ್ನೊಂದು ಸಲ ಹೇಳ್ತೀನಿ. ಬಟ್ ಎಲ್ಲರಿಗೂ ಅಷ್ಟೇ, ನಮ್ಮ ಹತ್ರ ಏನಿದೆ ಅದನ್ನು ಚೆನ್ನಾಗಿ ಶುಭ್ರವಾಗಿ ಇಟ್ಕೊಂಡು ಆರಾಮಾಗಿ ಓಡಾಡಿಕೊಂಡು ನಾವು ಎಲ್ಲಿಗೆ ಬೇಕಾರೋ ಸಂಕೋಚ ಇಲ್ಲದೆ ಓಡಾಡ್ಬೋದು ಅನ್ನೋದು ಹೇಳಕ್ಕೆ ಬಂದೆ. ನಾನು ಸ್ಟಾರ್ಟಿಂಗ್ ಬಂದಾಗ ನಾವು ಅನ್ಕೋತೇವೆ, ಏನಪ್ಪ ಇವರೆಲ್ಲ ದೊಡ್ಡ ಜನ ಅದು ಇದು ಅಂತ ಅನ್ನಿಸ್ತೆ. ಆ ಥರ ಏನಿಲ್ಲ. ಯಾವುದೇ ಬಟ್ಟೆನಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನೀವು ನೀವಾಗಿರಿದ್ರೆ ಜೀವನ ಸುಖಕರವಾಗಿರುತ್ತೆ. ಒಳ್ಳೆಯದಾಗಲಿ.